ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ಏನ್ ಹೇಳ್ತಾನೆ, ಫಲಾ ತಖ್ಶೌನ್ ನಾಸ ವಖ್ಶೌನಿ, ಐ ಜನರಿಂದ ಭಯ ಪಡ್ಕೊಳಕ್ ಹೋಗ್ಬೇಡ್ರಿ, ನನ್ನಿಂದ ಭಯ ಪಡ್ಕೋರಿ, ನನ್ನಿಂದ ಭಯ ಪಡ್ಕೋರಿ. ಪ್ರೀತಿಯ ಸಹೋದರರೇ, ಖಾನಾ ಕಾಬಾ ಏನು ಅಬ್ರಾಹ್ ರಾಜ್ಕುಮಾರ ಬೆಳ್ಸಾಕ್ ಬರಾಕ್ ಕುಂತಿದ್ದ. ಪವಿತ್ರವಾದ ಮನಿ, ಅಲ್ಲಾಹನ ಮನಿ ಬೆಳ್ಸಾಕ್ ಬರಾಕ್ ಕುಂತಿದ್ದ ಖಾನಾ ಕಾಬಾ. ಮುಸಲ್ಮಾನ್ ಇಲ್ಲ, ಬ್ಯಾರೆ ವ್ಯಕ್ತಿದ್ದ. ಖಾನಾ ಕಾಬಾನ ಬೆಳೆಸ್ಬೇಕು, ಯಾಕಂದ್ರೆ ನನ್ನ ಗೌರವ ಮರ್ಯಾದೆ ಕಡಿಮೆ ಆಗುತ್ತಿದೆ, ನಾನು ಈ ಖಾನಾ ಕಾಬಾಗ್ ಬೆಳೆಸ್ಬೇಕು. ಹಜರತೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಜ್ಜರ ಹೆಸರೇನು ಹಜರತೆ ಅಬ್ದುಲ್ ಮುತ್ತಲೀಬ್ ಅವರ ಅಧ್ಯಕ್ಷರಾಗಿದ್ರು. ಮಸ್ಜಿದ್ನ ಏನು ಅವರ ಅಧ್ಯಕ್ಷರಾಗಿದ್ರು, ಖಾನಾ ಕಾಬಾದು ಅಧ್ಯಕ್ಷರು ಆಗಿದ ನಂತರ ಹಜರತೆ ಅಬ್ದುಲ್ ಮುತ್ತಲೀಬ್ ಖಾನಾ ಕಾಬಾದು ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಅಬ್ರಾರ್ ರಾಜ್ಕುಮಾರ್ ನೋಡಿದ್ರೆ ನಾನು ಖಾನಾ ಕಾಬಾ ಬೆಳೆಸ್ಬೇಕು, ಖಾನಾ ಕಾಬಾನ ಬಿಡಬಾರ್ದಂತೂ ಎಲ್ಲ ಪ್ಲಾನಿಂಗ್ ಮಾಡ್ಕೊಂತ ಊರಿನಲ್ಲಿ ಬಂದು ಬಹಳಷ್ಟು ಜನರಿನ ಕುದುರೆಗಳು, ಒಂಟಿಗಳು, ಎಷ್ಟೆಷ್ಟು ಪ್ರಾಣಿಗಳು ಹಿಡ್ಕೊಂಡು ಬಂದಿದ್ದ. ಹಜರತೆ ಅಬ್ದುಲ್ ಮುತ್ತಲೀಬ್ ಅವ್ರದ್ದು 100 ಒಂಟಿ ಹಿಡ್ಕೊಂಡು ಬಂದಿದ್ದ ಅಬ್ರಾರ್ ರಾಜ್ಕುಮಾರ್. ಹಜರತೆ ಅಬ್ದುಲ್ ಮುತ್ತಲೀಬ್ ಅವರು ಅಬ್ರಾರ್ ರಾಜ್ಕುಮಾರ್ ಬರಾಕ್ ಕುಂತಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗಬೇಕಿತ್ತು. ಹಜರತೆ ಅಬ್ದುಲ್ ಮುತ್ತಲೀಬ್ ಸಮೀಪ್ ಬರೋದು ಮುಂಚೆನೆ ಅಬ್ರಾರ್ ರಾಜ್ಕುಮಾರ ಎದ್ದು ನಿಂತ. ಹೇಗೆ ಸಮೀಪ್ ಬಂದು ಹಜರತೆ ಅಬ್ದುಲ್ ಮುತ್ತಲೀಬ್ ಕುಂದ್ರಬೇಕಿತ್ತು. ಕುಂದಿ ನಂತರ ಏಕೆ ಬಂದಿದ್ದೀರಾ ಐ ಅಬ್ದುಲ್ ಮುತ್ತಲೀಬ್, ಬರೋದು ಕಾರಣ ಏಕೆ? ಈಗ ಅಧ್ಯಕ್ಷರಾಗಿದ್ದಾರ. ಈಗ ನೋಡ್ರಿ, ಊರಿನ ಯಾರಾದ್ರೆ ಅಧ್ಯಕ್ಷರಾಗಿದ್ರೆ ಅವ್ರ ಮೇಲೆ ಹಕ್ಕು ಇರ್ತೈತಿ, ಜವಾಬ್ದಾರಿ ಇರ್ತೈತಿ. ಊರಿನ ಎಲ್ಲಾ ಕೆಲಸ ಜಿಮ್ಮೆದಾರಿ ಅವ್ರ ಮೇಲೆ ಇದೆ. ಅಧ್ಯಕ್ಷ ಊರಿನ ಎಲ್ಲಾ ಕೆಲಸ ಜಿಮ್ಮೆದಾರಿ ಅವ್ರ ಮೇಲೆ ಇದೆ. ಏನು ತಳಗಳ ಮೆಂಬರ್ಗಳು ಇರ್ತಾರಲ್ಲ, ಅಧ್ಯಕ್ಷರು ತಗೊಂಡ್ ಹೋಗ್ಬೇಕು ಅವ್ರೆಲ್ಲರಿಗೆ. ಇಲ್ಲಪ್ಪ ನಾವು ಎಲ್ಲಾರು ಒಂದು ಏನು ಟ್ರೈನ್ ಡಬ್ಬಿ, ನಾವು ಎಲ್ಲಾರು ಒಂದು ನಮ್ಮ ಚೈನ್ ಇದೆ, ಕನೆಕ್ಷನ್ ಇದೆ, ನಾವು ಯಾವತ್ತೂ ಡಿವೈಡ್ ಆಗಬಾರ್ದು. ಮೇನ್ ಇಂಜನ್ ಅಧ್ಯಕ್ಷರು, ಇಂಜನ್ ಎಲ್ಲಿ ತಗೊಂಡ್ ಹೋಗ್ತೈತಿ ಅಲ್ಲಿ ಡಬ್ಬಿ ಬರ್ತೈತಿ. ಒಂದು ಡಬ್ಬಿ ತುಂಡು ನಡ್ರಾಕ್ ಕಟ್ಟಾಗಿದ್ರೆ ಉಳಿದ ಎಲ್ಲಾ ಡಬ್ಬಿ ಈರಿದಾಗ್ತೈತಿ. ಅದೇಕೆ ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಮುತ್ತಲೀಬ್ ಅಬ್ರಾರ್ ರಾಜ್ಕುಮಾರ್ ಸಮೀಪ ಬಂದಿ ನಂತರ ಅಬ್ರಾರ್ ರಾಜ್ಕುಮಾರ್ ಕೇಳಿದ, ಏಕೆ ಬಂದಿದ್ರ, ಬರೋದ್ ಕಾರಣ ಏಕೆ? ಹಜರತ್ ಅಬ್ದುಲ್ ಮುತ್ತಲೀಬ್ ಅವರು ಮಸ್ಜಿದ್ ಏನ ಖಾನಾ ಕಾಬಾದ್ ಬಗ್ಗೆ ಮಾತಾಡಿಲ್ಲ. ಅವರು ಏನ್ ಹೇಳಿದ್ರು, ಐ ಅಬ್ರಾರ್ ರಾಜ್ಕುಮಾರ, ನನ್ನ 100 ಒಂಟಿನಿ ಹಿಡ್ಕೊಂಡು ಬಂದಿದೀಯಾ, ನನ್ನ 100 ಒಂಟಿ ಹೊಳ್ಳಿ ಕೊಟ್ಬಿಡು. ಪ್ರೀತಿಯ ಸಹೋದರರೇ, ಅಬ್ರಾರ್ ರಾಜ್ಕುಮಾರ ನಗ ಕುಂತಿದ್ದ. ಅಬ್ದುಲ್ ಮುತ್ತಲೀಬ್, ನಾನ್ ನೋಡಿದ್ರೆ ನೀವು ಖಾನಾ ಕಾಬಾದ್ ಬಗ್ಗೆ ಏನಾದ್ರೆ ಮಾತಾಡಕ್ ಬಂದಿರ್ಬೋದು ನಾ ತಿಳ್ಕೊಂಡಿದ್ದೀನಿ, ನೀವು ಒಂಟಿ ಬಗ್ಗೆ ಬಂದಿದ್ದೀರಾ. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಮುತ್ತಲೀಬ್ ಸತ್ಯ ವಿಶ್ವಾಸಿಗಳು ಏನು ಮಾತು ಹೇಳಿದ್ರು ನೋಡ್ರಿ. ಅವರು ಖಾನಾ ಕಾಬಾದ್ ಬಗ್ಗೆ ನಾನು ಮಾತಾಡ್ಬೇಕು, ಪವಿತ್ರವಾದ ಮನಿದ ಬಗ್ಗೆ ನಾನೇನು ಮಾತಾಡ್ಬೇಕು? ಮನಿ ನೋಡಿದ್ರೆ ಅಲ್ಲಾಹನ ಮನಿ ಇದೆ, ಖಾನಾ ಕಾಬಾ ಅಲ್ಲಾಹದು ಮನಿ ಇದೆ. ಯಾರ್ದು ಮನಿ ಇದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ನೇ ತನ್ನ ಮನಿದು ರಕ್ಷಣೆ ಮಾಡುತ್ತಾನೆ ಅಂತ ಹಜರತ್ ಅಬ್ದುಲ್ ಮುತ್ತಲೀಬ್ ಹೇಳಿದ್ರು. ನಾನು ಖಾನಾ ಕಾಬಾದು ಏನು ಮೆಂಬರ್ ಆಗಿದ್ದೇನೆ, ಖಾನಾ ಕಾಬಾದಲ್ಲಿ ಏನು ಸ್ವಚ್ಛತೆ ಮಾಡುದು ನನ್ನ ಹಕ್ಕಿದೆ, ಖಾನಾ ಕಾಬಾದ್ ನೋಡ್ಕೊಂಡು ಹೋಗುದು ನನ್ನ ಹಕ್ಕಿದೆ. ಆದ್ರೆ ಖಾನಾ ಕಾಬಾಗೆ ಸಹಾಯತ ಮಾಡುದು, ರಕ್ಷಣೆ ಮಾಡುದು ಅಲ್ಲಾಹನ ಹಕ್ಕಿದೆ ಅಂತ ಹಜರತ್ ಅಬ್ದುಲ್ ಮುತ್ತಲೀಬ್ ಹೇಳ್ಕೊಂತಿದ್ದಾರೆ. ಹಜರತ್ ಅಬ್ದುಲ್ ಮುತ್ತಲೀಬ್ ಭಯ ಪಡ್ಕೊಂಡು ಹಿಂದೆ ಸರ್ದಿಲ್ಲ, ಅಲ್ಲಾಹನ ಮೇಲೆ ವಿಶ್ವಾಸ ಇತ್ತು ಹಜರತ್ ಅಬ್ದುಲ್ ಮುತ್ತಲೀಬ್. ಇವತ್ತು ನಮ್ಮ ವಿಶ್ವಾಸ ಅಂತ ವಿಶ್ವಾಸ ಇದೆ ಇಲ್ಲ ಪ್ರೀತಿಯ ಸೋದರ, ಬಾಳು ಕಡಿಮೆ ಆಗಿದೆ. ನಾವು ಏನ್ ಮಾಡ್ತೀವಿ ಅಂದ್ರೆ, ಸ್ವಲ್ಪ ಯಾರಾದ್ರೆ ಅಪ್ಪಿ ತಪ್ಪಿ ಏನಾದ್ರೆ ಹೇಳಿ ನಾವು ಭಯ ಪಡ್ಕೊಂಡು ಅಯ್ಯೋ ಅಲ್ಲ ಏನಲ್ಲ. ಬಹಳ ಜನರು ಇಲ್ಲಿ ತನಕ ಹೇಳಿದ್ರು, ನಾವು ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಬಯಸ್ಕೊಂಡ್ ಬಂದಿದ್ದೀವಿ, ಹೊಡೆದಾಡ್ಕೊಂಡು ಬಂದಿದ್ದೀವಿ, ಹೊಡೆದಿದಾರ ನಮ್ಗೆ ಜನರು, ಬೈದಿದಾರ ನಮಗೆ ಜನರು. ಪ್ರೀತಿಯ ಸಹೋದರರೇ, ನಾನ್ ಹೇಳ್ತೇನೆ, ಆಶಿಕಾನೇ ರಸೂಲ್ ಅಲ್ಲಾಹನ ಸತ್ಯ ವಿಶ್ವಾಸಿಗಳಿಗೆ ಈ ಪ್ರಪಂಚದ ಯಾವುದೇ ಹೊಡೆತ ಅವ್ರಿಗೆ ಮುಖ್ಯ ಇಲ್ಲ, ಇದು ಏನಿಲ್ಲ ಅಂತ ಹೇಳ್ತಾರ ಅವರು. ಆಶಿಕಾನೇ ರಸೂಲ್ ಏನ್ ಹೇಳ್ತಾರೆ ಗೊತ್ತಿದೆ? ನನ್ನ ಜೀವನ ರಸೂಲ್ ನನ್ನ ಪ್ರೀತಿ ಒಳಗೆ ತ್ಯಾಗ ಆಗಿದ್ರೆ ನನ್ ಕಡಿಮೆ ಅಂತ ಹೇಳ್ತಾರೆ ಆಶಿಕಾನೇ ರಸೂಲ್ ಅವರು. ಇಡೀ ಜೀವನ ತ್ಯಾಗ ಮಾಡಿದ್ರೆ ರೆಡಿ ಇದ್ದೀನಿ, ಶಹೀದ್ ಆಗೋದಕ್ಕೆ ರೆಡಿ ಹೋಗ್ತೀನಿ. ಏಕೆಂದ್ರೆ ಆಶಿಕಾನೇ ರಸೂಲ್ ಒಂದೇ ನಾರ ಹೇಳುತ್ತಾರೆ, ಏನಂತ? ನಾನು ಯಾವತ್ತು ನಂಬಿದ್ರೆ ರಸೂಲ್ ಅಲ್ಲಾಹಗೆ ನಂಬಿದ್ದೇನೆ. ಅದಕ್ಕೆ ಶಾಯರ್ ಹೇಳಿದ್ದಾರೆ, ಉನೇ ಜಾನಾ ಉನೇ ಮಾನಾ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್, ಉನೇ ಜಾನಾ ಉನೇ ಮಾನಾ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್, ಲಿಲ್ಲಾಹಿಲ್ ಹಮ್ದ್ ಮೈ ದುನಿಯಾ ಸೆ ಮುಸಲ್ಮಾನ್ ಗಯಾ. ಪ್ರೀತಿಯ ಸಹೋದರರೇ, ಮಸ್ಜಿದ್ ಪವಿತ್ರವಾದ ಮನಿ. ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮಸ್ಜಿದ್ ಬಗ್ಗೆ ಹೇಳ್ತಾರೆ. ಜನರಿಗೆ ಹೇಳಿದ್ರು ಏನಂತ? ಇದಾ ಮರರ್ತುಂ ಬಿ ರಿಯಾಜಿಲ್ ಜನ್ನತಿ ಫರದಹು. ಏನಂತ ಹೇಳಿದ್ರು? ನೀವು ಸ್ವರ್ಗದ ಸಮೀಪ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರೂ ತಿಂದು ಹೋಗ್ರಿ, ಅಂತ ಹೇಳಿದ್ರು ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೇಳಿದ ನಂತರ ಸಹಾಬಕರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಸ್ವರ್ಗದ ಸಮೀಪ ಹೋಗುವ ವಸ್ತು ಯಾವ್ದು ಯಾ ರಸೂಲಲ್ಲಾಹ್? ಸ್ವರ್ಗ ಅಂದ್ರೆ ಯಾವ್ದು ಯಾ ರಸೂಲಲ್ಲಾಹ್? ಪ್ರಪಂಚದಲ್ಲಿ ಇದ್ದು ನಾವು ಪ್ರಪಂಚದಲ್ಲಿ ನೀವು ಸ್ವರ್ಗ ಅಂತ ಹೇಳಕ್ ಕುಂತೀರ ರಸೂಲಲ್ಲಾಹ್, ಅದು ಸ್ವರ್ಗದ ಜಗ ಯಾವ್ದು ಯಾ ರಸೂಲಲ್ಲಾಹ್? ಪ್ರೀತಿಯ ಸಹೋದರರೇ, ಸಹಾಬಕರನ್ನು ಕೇಳಿದ ನಂತರ ಸರ್ಕಾರದ ಆಲಮಿಯಾನಿ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಪ್ರಪಂಚದಲ್ಲಿ ಸ್ವರ್ಗದ ಜಗ ಮಸ್ಜಿದ್ ಅಂತ ಹೇಳಿದ್ದಾರೆ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮಸ್ಜಿದ್ನ ಸಮೀಪ ಹೋಗೋ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರೂ ತಿನ್ನು ಹೋಗ್ರಿ. ಸಹಾಬಕರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಸ್ವರ್ಗ ಅನ್ನೋದು ಗೊತ್ತಾಯ್ತು ಯಾ ರಸೂಲಲ್ಲಾಹ್, ಮಸ್ಜಿದ್ ಸ್ವರ್ಗ ಇದೆ, ಪ್ರಪಂಚದಲ್ಲಿ ಇದೆ, ಆದ್ರೆ ಸ್ವರ್ಗ ಇದೆ.
ಯಾ ರಸೂಲಲ್ಲಾ, ತಿನ್ನುವ ವಸ್ತು ಏನ್ ಹೇಳಿದಿರ ಅದು ನಿಮ್ಗೆ ಗೊತ್ತಾಗಿಲ್ಲ ಯಾ ರಸೂಲಲ್ಲಾ. ಆ ತಿನ್ನೋದು ವಸ್ತು ಯಾವ್ದಿದೆಯಾ ರಸೂಲಲ್ಲಾ? ಮಸಜಿದ್ನ ಸಮೀಪ ಹೋಗುವ ಸಂದರ್ಭದಲ್ಲಿ ಇದು ಸ್ವರ್ಗದ ತೋಟ, ಸ್ವರ್ಗನಲ್ಲಿ ತಿನ್ನು ಹೋಗ್ರಿ, ತಿನ್ನೋ ವಸ್ತು ಬ್ಯಾರೆ ಯಾವ್ದಿಲ್ಲ. ಮಸಜಿದ್ ನಲ್ಲಿ ಬಂದಿದ ನಂತರ ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಅಂತ ನೀವು ಹೇಳ್ರಿ, ಈ ಸ್ವರ್ಗದ ತೋಟದು ಹಣ್ಣು ತಿನ್ನೋಷ್ಟು ನಿಮ್ಗೆ ಪ್ರತಿಫಲವನ್ನು ಸಿಗುತ್ತದೆ. ಈ ಮಸಜಿದ್ ಬಗ್ಗೆ ಹೇಳಿದ್ದಾರೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು. ಪ್ರಪಂಚದಲ್ಲಿ ಸ್ವರ್ಗದ ಜಾಗ ಯಾವ್ದು ಹೇಳಿದ್ದಾರೆ? ಮಸಜಿದ್. ಆ ತಿನ್ನೋ ವಸ್ತು ಯಾವ್ದಿದೆ? ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಎಷ್ಟೋ ಸಹಾಬಾ ಕರಾಮರು ಮಸಜಿದ್ಗಳಿಗೆ ಪ್ರೀತಿ ಮಾಡ್ತಿದ್ರು. ಅಲ್ಲಾಹು ಅಕ್ಬರ್. ಈಗ ನಮ್ಮಲ್ಲಿ ಮಸಜಿದ್ ಬಹಳ ಗಟ್ಟಾಗಿದೆ. ಬಹಳಷ್ಟು ಮಸೀದಿಗಳಿಗೆ ಲೈಟ್ ಇದೆ, ಫ್ಯಾನ್ ಇದೆ, AC ಇದೆ, ಮುಸಲ್ಲಾ ಇದೆ. ಮುಸಲ್ಲನಲ್ಲಿ ಇನ್ನೂ ತೊಂದರೆಗೆ ತಳಗ ಮತ್ತು ಬೆಂಡ್ ತರ್ತಾರ. ತರಾ ತರ ವ್ಯಾಬ್ರಿಟಿ ಇದೆ. ಲೈಟಿಂಗ್ ಏನು ಎಲ್ಲಾ ತರದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮಸೀದ್ ನಲ್ಲಿ. ಮೊದ್ಲಗಿನ ಮಸೀದ್ ನಲ್ಲಿ ಹೇಗಿತ್ತು? ಈ ಲೈಟಿಂಗ್ ಗಿಟಿಂಗ್ AC PC ಏನಿದ್ದಿಲ್ಲ, ಎಲ್ಲಾ ಚಪ್ರ ಹಾಕಿ ನಮಾಜ್ ಮಾಡ್ತಿದ್ರು ಸಹಾಬಕರಾಮ್. ಚಪ್ರ ಹಾಕಿ ಉತ್ತತ್ತಿನ ಗಿಡದು ಚಪ್ರವನ್ನು ಹಾಕಿ ನಮಾಜ್ ಮಾಡ್ತಿದ್ರು. ಅದಕ್ಕೆ ಹೇಳ್ತಾರೆ ಬುಜರ್ನ್ ಇಸ್ಲಾಂ ಅವರು, ಮೊದ್ಲಿಗಿನ ಜನರು ನಮಾಜ್ ಮಾಡೋರು ಪಕ್ಕ ಇದ್ರು, ಮಸಜಿದ್ ಕಚ್ಚಾ ಇತ್ತು. ನಮಾಜ್ ಮಾಡೋರು ಪಕ್ಕ ಇದ್ರು, ಮಸಜಿದ್ ಕಚ್ಚಾ ಇತ್ತು. ಈಗ ಮಸಜಿದ್ ಪಕ್ಕ ಇದೆ, ನಮಾಜ್ ಮಾಡೋರು ಕಚ್ಚಾ ಇದ್ದಾರೆ. ಈಗಿನ ಕಾಲ ಮಸಜಿದ್ಗೆ ಏನ್ ಬೇಕು? ಲೈಟ್ ಬೇಕಾ? ನಾನ್ ಕೊಡಿಸ್ತೇನೆ. ಮಸಜಿದ್ಗೆ ಏನ್ ಬೇಕು? ಫ್ಯಾನ್ ಬೇಕಾ? ನಾನ್ ಕೊಡಿಸ್ತೇನೆ. ಮಸಜಿದ್ಗೆ ಏನ್ ಬೇಕು? ವಿಂಡೋ ಬೇಕಾ? ನಾನ್ ಕೊಡಿಸ್ತೇನೆ. ಮಸಜಿದ್ಗೆ ಏನ್ ಬೇಕು? ಡೋರ್ ಬೇಕಾ? ನಾನ್ ಕೊಡಿಸ್ತೇನೆ. ಎಲ್ಲಾ ಕೊಡ್ಸೋರು ಇದ್ದಾರೆ ಮಸಜಿದ್ಗೆ. ಆದ್ರೆ ಮಸಜಿದ್ನ ಸಮೀಪ ಬಂದು ಮಸೀದಿ ತುಂಬೋರು ಯಾರಿಲ್ಲ. ಪ್ರೀತಿಯ ಸಹೋದರರೇ, ಮಸಜಿದ್ಗೆ ಕೊಡ್ಸೋದು ವಸ್ತುಗಳು ಅಷ್ಟೇ ಮುಖ್ಯ ಇಲ್ಲ, ಮಸಜಿದ್ಗೆ ತುಂಬುದು ಅತಿ ಒಳ್ಳೆಯವಾದ ಕೆಲಸ ಅಂತ ಹೇಳಿದ್ದಾರೆ. ಮಸೀದಿ ತುಂಬುದು ಅತಿವಾದ ಕೆಲಸ. ರಸೂಲುಲ್ಲಾಹ್ ಹೇಳಿದ್ರು, ಸ್ವರ್ಗನಲ್ಲಿ ಹೋಗುವ ಕೆಲಸಗಳಲ್ಲಿ ಒಂದು ಕೆಲಸ ಯಾವ್ದಿದೆ? ಮಸಜಿದಿನ ಸ್ವಚ್ಛತೆ. ಮಸಜಿದಿನ ಸ್ವಚ್ಛತೆ ಅಂತ ಹೇಳಿದ್ದಾರೆ. ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಕಯಾಮತ್ ದಿನದಲ್ಲಿ ನನ್ನ ಉಮ್ಮತ್ತಿನ ಜನರಿನ ಸ್ವಲ್ಪ ಪುಣ್ಯಗಳು, ಅವರು ಮಾಡಿರುವ ಕೆಲಸಗಳನ್ನ ಸಮೀಪ ತಗೊಂಡು ಬಂದ್ರು. ನನ್ನ ಉಮ್ಮತ್ತಿನ ಜನರಿನ ಮಾಡಿರುವ ಕೆಲಸಗಳು ನನ್ನ ಸಮೀಪ ತಗೊಂಡು ಬಂದ್ರು. ಸಹಾಬಾಗರು ಕೇಳಿದ್ರು, ಯಾ ರಸೂಲುಲ್ಲಾಹ್, ಅದು ಮಾಡಿರುವ ಕೆಲಸಗಳಲ್ಲಿ ಅತಿ ಒಳ್ಳೆಯವಾದ ಕೆಲಸ ಯಾವ್ದಿತ್ತು ಯಾ ರಸೂಲುಲ್ಲಾಹ್? ರಸೂಲುಲ್ಲಾಹ್ ಅವರು ಹೇಳಿದ್ರು, ಬಹಳಷ್ಟು ಜನರು ಮಸಜಿದ್ ನಲ್ಲಿ ಕಸ ಹೊಡೆಯಕ್ ಕುಂತಿದ್ರು, ಮಸಜಿದ್ನ ಸ್ವಚ್ಛತೆಯನ್ನು ಮಾಡಕ್ ಕುಂತಿದ್ರು. ಅವರು ಮಾಡಕ್ ಕುಂತಿರುವ ಕೆಲಸಗಳು ನನ್ನ ಸಮೀಪ ತಗೊಂಡು ಬಂದರು, ನನ್ನ ಸಮೀಪ ತಗೊಂಡು ಬಂದರು. ಮತ್ತು ಅತಿ ದೊಡ್ಡವಾದ ತಪ್ಪವಾದ ಕೆಲಸ ನನ್ನ ಸಮೀಪ ತಗೊಂಡು ಬಂದರು. ಅದು ಪಾಪಗಳಲ್ಲಿ ಅತಿ ದೊಡ್ಡವಾದ ಪಾಪ ಇತ್ತು. ರಸೂಲ್ ಅವರು ಹೇಳಕ್ ಕುಂತಾರೆ. ಸಹಾಬಾಗರು ಕೇಳಿದ್ರು, ಯಾ ರಸೂಲುಲ್ಲಾಹ್, ಪಾಪಗಳಲ್ಲಿ ಅತಿ ದೊಡ್ಡವಾದ ಪಾಪದ ಕೆಲಸ ಯಾವ್ದು ಯಾ ರಸೂಲುಲ್ಲಾಹ್? ಯಾವ್ದು ಜನರಿನ ಪಾಪ ತಗೊಂಡು ಬಂದ್ರು ಯಾ ರಸೂಲುಲ್ಲಾಹ್? ರಸೂಲ್ ಅವರು ಹೇಳಿದ್ರು, ಆ ಜನರಿನ ಪಾಪ, ಅವರು ಕುರಾನ್ ಬೈಪಟ್ ಮಾಡಿದ್ದಾರೆ, ಆದ್ರೆ ಕುರಾನ್ ಮರಿದು ಜೀವನ ಮಾಡಕ್ ಕುಂತಿದ್ದಾರೆ. ಇಂತಹ ಜನರಿಂದ ದೊಡ್ಡ ದೊಡ್ಡ ಪಾಪ ನನ್ನ ಸಮೀಪ ತಗೊಂಡು ಬಂದ್ರು. ಈ ಕುರಾನ್ ಬೈಪಟ್ ಮಾಡಿ ಮರೆಯುವುದೇನಿದೆ? ದೊಡ್ಡವಾದ ಪಾಪ ಇದೆ. ಪ್ರೀತಿಯ ಸಹೋದರರೇ, ಸ್ವರ್ಗದಲ್ಲಿ ಹೋಗುವ ಕೆಲಸಗಳಲ್ಲಿ ಒಂದು ಕೆಲಸ ಏನಿದೆ? ಮಸಜಿದಿನ ಸ್ವಚ್ಛತೆ ಇದೆ. ಮಸಜಿದ್ ಕಂಡರೆ ನಾವು ಮೊದ್ಲಿಗೆ ಏನ್ ಮಾಡ್ಬೇಕು? ಸ್ವಲ್ಪ ಮಸೀದ್ ಬಂದಿದ್ರಿಪ್ಪ, ಒಂದು ಕಡ್ಡಿನ ಬಿತ್ತಿದ್ರೆ ನಾವ್ ಏನ್ ಮಾಡ್ಬೇಕು? ನಾನ್ ಮೊದ್ಲಿಗೆ ತೆಗಿದ್ ಹೋಗಿದ್ದೀನಿ. ರಸೂಲ್ ಅವ್ರು ಏನ್ ಹೇಳಿದ್ರು? ಹೆಸರು ತಗೊಂಡು ಹೇಳಿಲ್ಲ ಇಲ್ಲಿ. ಇವರು ಸ್ವರ್ಗ ಹೋಗ್ತಾರ, ಅವರೇ ಹೋಗ್ತಾರ ಅಂತ ಹೇಳಿಲ್ಲ ಇಲ್ಲಿ. ಯಾರು ಮಸಜಿದನ್ನು ಸ್ವಚ್ಛತೆ ಮಾಡಿದ್ರು, ಯಾರು ಮಸಜಿದನ್ನು ಕ್ಲೀನ್ ಮಾಡಿದ್ರು, ಇಂತಹ ಜನರು ಸ್ವರ್ಗ ಹೋಗುತ್ತಾರೆ ಅಂತ ಹೇಳಿದ್ರೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇವತ್ತು ಪ್ರೀತಿ ಹಸೋದು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಲ್ಲಾ ಮಸಜಿದ್ ನಾವು ಬಂದಿದ ನಂತರ ಯಾವ ರೀತಿ ಬರಬೇಕು? ಗುಲಾಮ್ ಆಗಿ ಬರಬೇಕು, ಆಳರಾಗಿ ಬರಬೇಕು, ಒಂದು ಅಲ್ಲಾಹನ ಭಕ್ತರಾಗಿ ಬರಬೇಕು. ನಾವು ಹೊರಗಡೆ ಎಷ್ಟು ದೊಡ್ಡವಾದ ಪೊಸಿಷನ್ ತಗೊಂಡಿದ್ರೇನೆ, ಎಷ್ಟು ದೊಡ್ಡವಾದ ಸ್ಥಾನ ಸಿಕ್ಕಿದ್ರೇನೆ, ಮಸಜಿದ್ಗೆ ಬಂದಿ ನಂತರ ನನ್ನಂತ ದೊಡ್ಡ ಪಾಪಿ ಯಾರಿಲ್ಲ ಪ್ರಪಂಚದಲ್ಲಿ ಅಂತ ನಾವು ತಿಳ್ಕೊಂಡ್ ಬರ್ಬೇಕಂದ್ರೆ ಈ ರೀತಿ ತಿಳ್ಕೊಂಡು ನಾವು ಬರಬೇಕು ಮಸೀದ್ ನಲ್ಲಿ. ಇವತ್ತು ನಮ್ಮ ಮಸೀದ್ ನಲ್ಲಿ ಏನಾಗಿದೆ? ಅಲ್ಲಾಹು ಅಕ್ಬರ್. ಬಹಳಷ್ಟು ಊರುಗಳಲ್ಲಿ ನಾನು ಹೇಳ್ಕೊಂತೀನಿ, ಬಹಳಷ್ಟು ಊರುಗಳನ್ನ ನೋಡಿದಿವಿ. ಬಹಳಷ್ಟು ಉಲಮಾ ಕರಾಮ್ ಹೇಳ್ತಿರ್ತಾರ, ಹಜರತ್ ಇಲ್ಲಿನ ಅತಿ ಜಾಸ್ತಿ ಕಿರಿಕಿರಿ ಜನರಿನ ಸಮಸ್ಯೆ ಇಲ್ಲ ಹಜರತ್ ಮಸೀದ್ಗಳಲ್ಲಿ. ಅತಿ ಜಾಸ್ತಿ ನಮ್ಗೆ ಸಮಸ್ಯೆ ಇರೋದು ಕಮಿಟಿನಿಂದನೇ, ಅತಿ ಜಾಸ್ತಿ ಸಮಸ್ಯೆ ಇರೋದು ಕಮಿಟಿನಿಂದನೇ ಹಜರತ್. ಬಹಳಷ್ಟು ಹಜರತ್ಗಳು ಹೇಳಿದಾರ, ಸಮಸ್ಯೆಗಳು ಇರೋದು ಬಹಳಷ್ಟು ಕಮಿಟಿನಿಂದನೇ. ಏಕೆ ಸಮಸ್ಯೆ ಇದೆ? ಅವರು ನಮಾಜ್ಗೆ ಬರಂಗಿಲ್ಲ, ಯಾವ್ರಿಗೆ ಬರ್ತಾರ? ಅದ ಮಾಡಿದ್ರೇನ, ಇದು ಮಾಡಿದ್ರೇನ, ಅದು ತೆಗಿದ್ರೇನ, ಇದು ಇಟ್ಟಿದ್ರೇನ, ಹಿಂಗ್ ಹೇಳಿ ಹೇಳಿ ನೋವು ಕೊಡ್ತಿರ್ತಾರ. ಆದ್ರೆ ನೋಡಿದ್ರೆ ಒಂದು ಸಮಯದ ನಮಾಜ್ ಇಲ್ಲ ಅವ್ರು. ಪ್ರೀತಿಯ ಸಹೋದರರೇ, ನಾವು ಅಲ್ಲಾಹನ ಮನಿದು ಜವಾಬ್ದಾರಿ ಜನರಾಗಿದ್ದೀವಿ. ಆಗಿದ ನಂತರ ಈ ಮಸೀದ್ ನಲ್ಲಿ ನಮ್ಮಂತ ಚಿಕ್ಕವಾದ, ನಮ್ಮಂತ ಪಾಪಿ ಯಾರು ಇಲ್ಲ ಅಂತ ಹೇಳ್ಕೊಂಡು ನಾವು ಮಸೀದ್ ಸಮೀಪ ಬಂದು ನಾವು ಹೋಗೋದ ಪ್ರಯತ್ನ ಮಾಡ್ಬೇಕು. ಒಬ್ಬರು ಮಿಸ್ರಿನಲ್ಲಿ ಅಲ್ಲಾಹನ ದೊಡ್ಡವಾದ ಸಂತರಿದ್ರು, ದೊಡ್ಡವಾದ ಗುರುಗಳು. ಅವ್ರ ತಳೆಗೆ ಎಷ್ಟು ಮುಫ್ತಿಯಾನೆ ಕರಾಮ್, ಎಷ್ಟು ದೊಡ್ಡವಾದ ಗುರುಗಳಾಗಿದ್ದಾರೆ ಕಲಿದು. ಆ ಹಜರತರು ದೊಡ್ಡವಾದ ಅಲಿಮಿ ದೀನವರು, ಅಲ್ಲಾಹನ ಸಂತರು ಏನ್ ಮಾಡ್ತಿದ್ರು ಗೊತ್ತಾ? ಅಂತ ದೊಡ್ಡವಾದ ಸ್ಥಾನ ಪಡ್ಕೊಂಡಿರುವ ಅಲಿಮಿ ದೀನವರು ಮಿಸ್ರಿನಲ್ಲಿ ಇದ್ರು. ಅವ್ರು ರಾತ್ರಿ ಡೈಲಿ ಏನ್ ಮಾಡ್ತಿದ್ರು ಅಂದ್ರೆ,
2 ತಾಸು ಒಂದು ನೌಕರಿಗಿಟ್ಟಿದ್ರು, ಗಾಡಿ ಚಲಾಯಿಸುವ ಗಾಡಿ ಹೊಡೆಯುವ ನೌಕರಿಗಿಟ್ಟಿದ್ರು. ಹೇಗೆ ಅರ್ಧ ರಾತ್ರಿ ಕಳಿತಿತ್ತು, ನೌಕರಿಗೆ ಗಾಡಿ ಕುಂದು ಕಾರ್ ತಗೊಂಡು ಮಸೀದ್ಗೆ ಹೋಗ್ತಿದ್ರು. ಒಂದೊಂದು ದಿನ ಒಂದೊಂದು ಮಸೀದ್ ಅಡ್ಡಾಡ್ತಿದ್ರು. ಮಸೀದ್ ನಲ್ಲಿ ಹೋಗಿ 2 ತಾಸು ಆ ಮಸೀದ್ ನಲ್ಲಿ ಇದು ಹೊರಗಡೆ ಬರ್ತಿದ್ರು. ಇದೇ ರೀತಿ ಕೆಲಸ ಇಡೀ ಜೀವನ ಮಾಡಿದ ನಂತರ ಎಷ್ಟು ವರ್ಷ ಆಗಿದ ನಂತರ ಆ ಹಜರತ್ ಅವರು ಸಾವು ಹೊಂದಿದ ನಂತರ ಮಸೀದ್ ನಲ್ಲಿ ಇರುವ ಏನು ಇಮಾಮ್ ಸಾಬ್ರಿದ್ರು, ಜನರಿದ್ರು, ಅವ್ರು ಹೇಳ್ತಿದ್ರು, ಆ ಹಜರತ್ ಅವರು ರಾತ್ರಿಗೆ ಬರ್ತಿದ್ರು, 2 ತಾಸು ಮಸೀದ್ ನಲ್ಲಿ ನಿಂತಿದ್ರು, ನಮಾಜ್ ಮಾಡ್ತಿದ್ರು, ಜಿಕ್ರ್ ಮಾಡ್ತಿದ್ರು, ಹೋಗ್ತಿದ್ರು. ಅಲ್ಲಾ ಎಷ್ಟು ಚಲೋ ಇತ್ತಿತ್ತು. ರಾತ್ರಿ ಡೈಲಿ ಬರ್ತಿದ್ರು, ಹೋಗ್ತಿದ್ರು, ಅವರು ಎಷ್ಟು ಚಲೋ ಆಗ್ತಿತ್ತು. ಆ ಖಾದಿಮ್, ಅವ್ರ ಜೊತೆ ಇರುವ ಖಾದಿಮ್ ಏನಿದ್ರು, ಅವ್ರು ಹೇಳಿದ್ರು, ಇಲ್ಲ ಹಜರತರು ಮಸ್ಜಿದ್ಗೆ ನಮಾಜ್ ಮಾಡಕ್ ಬರ್ತಿದ್ದಿಲ್ಲ, ಹಜರತರು ಮಸ್ಜಿದ್ಗೆ ನಮಾಜ್ ಮಾಡಕ್ ಬರ್ತಿದ್ದಿಲ್ಲ. ಮತ್ ಏಕೆ ಬರ್ತಿದ್ರು, ಅವ್ರ ಕಾರಣ ಏಕೆ? ಮಸ್ಜಿದಿನ ಒಳಗ್ ಬಂದು ಏನ್ ಕೆಲಸ ಮಾಡ್ತಿದ್ರು? ದೊಡ್ಡವಾದ ಗುರುಗಳು ಆಲಿಮೆ ದೀನ್ ಆಗಿದ್ದಾರೆ, ಅಲ್ಲಾಹನ ಪ್ರೀತಿ ಪಡ್ತಿದ್ದಾರೆ, ವಲೀದು ಸ್ಥಾನ ತಗೊಂಡಿದ್ದಾರೆ, ಅಲ್ಲಾಹನ ಸಂತರಿನ ಸ್ಥಾನ ತಗೊಂಡಿದ್ದಾರೆ. ಇವರು ಮಸ್ಜಿದ್ ನಲ್ಲಿ ನಮಾಜ್ ಮಾಡಕ್ ಬರ್ತಿದ್ದಿಲ್ಲ 2 ತಾಸು. ಆ ಖಾದಿಮ್ ಹೇಳಿದ, ಹಜರತರು ನನ್ಗೆ ದುಡ್ಡು ಕೊಟ್ಟು ಮುಂಚೆ ಹೇಳಿದ್ರು, ತಗೋ ನಿನ್ನ ಖರ್ಚಿಗೆ ನೀ ದುಡ್ಡು ಇಟ್ಕೋ, ಆದ್ರೆ ನಾನು ಮಸೀದ್ ನಲ್ಲಿ ಬಂದಿ ನಂತರ ಏನ್ ಕೆಲಸ ಮಾಡಕ್ ಕುಂತೀನಲ್ಲ ಏನಿಲ್ಲ, ಆ ಕೆಲಸ ಬೇರೆ ಯಾರಿಗೆ ಹೇಳಕ್ ಹೋಗ್ಬೇಡ. ನನ್ನ ಕೆಲಸ ನನ್ಗೆ ಗೊತ್ತಿರ್ಬೇಕು, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅಷ್ಟೇ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಾಗಿದ್ರೆ ನೀ ಯಾರಿಗೆ ಹೇಳಕ್ ಹೋಗ್ಬೇಡ, ಅದ್ರ ಬದ್ಲಿ ನಾನು ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತೇನೆ, ತಗೋ ಇಡ್ಕೋ, ಖರ್ಚಿಗೆ ಇಡ್ಕೋ, ಆದ್ರೆ ಯಾರಿಗೆ ನನ್ ಕೆಲಸ ಹೇಳಕ್ ಹೋಗ್ಬೇಡ. ಪ್ರೀತಿಯ ಸಹೋದರರೇ, ಆ ಖಾದಿಮ್ಗೆ ಕೇಳಿದ ನಂತರ ಆ ಖಾದಿಮ್ ಹೇಳುತ್ತಾನೆ, ಏನಂತ? ನಾನು ಇಷ್ಟು ವರ್ಷ ಯಾರಿಗಿದು ಮಾತು ಹೇಳಿದಿಲ್ಲ, ನಾನು ಮುಚ್ಚಿಟ್ಟಿದೆ ಮಾತು ನನ್ನ ಗುರುಗಳು ಹೇಳಿದ ನಂತರ, ಆದ್ರೆ ಈಗ ಅವ್ರು ಸಾವು ಹೊಂದಿದ್ದಾರ, ಎಲ್ಲಾರು ಜನರು ಕೇಳಿದಾರ ಅಂದ್ರೆ ನಾನು ಉತ್ತರದಲ್ಲಿ ಹೇಳುತ್ತೇನೆ. ಆ ಖಾದಿಮ್ ಹೇಳಿದ, ನನ್ನ ಹಜರತ್ ನೋಡಿದರೆ ಇಡೀ ಮಿಸ್ರನಲ್ಲಿ ದೊಡ್ಡವಾದ ಗುರುಗಳಾಗಿದ್ರು, ಎಷ್ಟೋ ಜನರು ನೋಡೋಕೆ ಬರ್ತಿದ್ರು, ಅವರು ತಲೆಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಹಜರತ್ಗಳ ಆಗಿ ಬೇರೆ ಬೇರೆ ಊರಿನಲ್ಲಿ ಹೋಗಿ ಎಷ್ಟೋ ಹಜರತ್ ಮಕ್ಕಳಿಗೆ ಹಜರತ್ ಅವ್ರು ಏನು ಗುರುವಿನ ಸ್ಥಾನ ಕೊಡಕ್ ಹೊಂದಿದ್ದಾರೆ. ನಮ್ಮ ಹಜರತರು ಮಸ್ಜಿದ್ ನಲ್ಲಿ ಬಂದಿದ ನಂತರ ಅವರು ನಮಾಜ್ ಮಾಡ್ತಿದ್ದಿಲ್ಲ, ಮಸ್ಜಿದ್ ನಲ್ಲಿ ಬಂದಿದ ನಂತರ ಟಾಯ್ಲೆಟ್ ಮತ್ತು ವಾಶ್ರೂಮ್ ಏನಿದೆ ತನ್ನ ಕೈನಿಂದ ಸ್ವಚ್ಛತೆ ಮಾಡ್ತಿದ್ರು ನಮ್ಮ ಹಜರತ್ ಅಂತ ಆ ಶಿಷ್ಯರು ಹೇಳಕ್ ಹೊಂದಿದ್ದಾರೆ. ನಮ್ಮ ಹಜರತರು ಮಸ್ಜಿದ್ ಬಂದು ಏನ್ ಮಾಡ್ತಿದ್ರು? ಟಾಯ್ಲೆಟ್ ತನ್ನ ಕೈನಿಂದ ತೊಳಿತಿದ್ರು. ಯಾರು ತೊಳಿತಿದ್ರು? ಮಸಜೀದ್ ಏನೋ ಊರಿನ ಆಫೀಸರ್ ಅಲ್ಲ, ಊರಿನ ದೊಡ್ಡವಾದ ಇಂಜಿನಿಯರ್ ಅಲ್ಲ, ಊರಿನ ದೊಡ್ಡವಾದ ಪೊಸಿಷನ್ ತಗೊಂಡ ವ್ಯಕ್ತಿ ಇಲ್ಲ, ಆಲಿಮೆ ದೀನ್, ಇಡೀ ಜ್ಞಾನ ಪಡ್ಕೊಂಡಿದ್ದಾರೆ, ಅವರು ಅಲ್ಲಾಹನ ಪ್ರೀತಿನ ಪಡ್ಕೊಂಡಿದ್ದಾರೆ, ವಲಿ ಸ್ಥಾನ ತಗೊಂಡಿದ್ದಾರೆ. ಅವರು ಬಂದು ಮಸಜಿದ್ನ ಟಾಯ್ಲೆಟ್ ಒಂದು ತೊಳೆಯಕ್ ಕುಂತಿದ್ದಾರೆ ಕೈನಿಂದ. ಅಂದ್ರೆ ನೋಡ್ರಿ, ಇವತ್ತು ನಾವು ಅದೀವಿ ಸ್ವಲ್ಪ ಕಸಾದು ಕಡ್ಡಿ ಹೊರಗಡೆ ಹೋಗಿದ್ ಏನ್ ಹೇಳ್ತೀವಿ, ಏಕೆ ಒಗ್ದಿಲ್ಲ? ಅಲ್ಲಾ ಪ್ರೀತಿಯ ಸಹೋದರರು, ಈ ಕೆಲಸ ನಾವು ಮಾಡ್ರೆ ಆಗ್ಬಾರ್ದಿತ್ತು. ಅಲ್ಲಾಹ್ ಅಕ್ಬರ್. ಎಷ್ಟೋ ಜನರು ಮಸೀದ್ ನಲ್ಲಿ ತುಂಬಿ ಅವರು ಪ್ರತಿಫಲ ಪುಣ್ಯ ಪಡ್ಕೊಂಡ್ರು. ಇವತ್ತು ಅಲ್ಲಾಹನ ಲಾಖ ಶುಕ್ರ ಇದೆ, ನಮ್ಗೆ ಬೆನ್ಕನ್ಕೊಂಡು ಅದು ಮಸೀದ್ ನಲ್ಲಿ ನಮಾಜ್ ಮಾಡೋದು ಅವಕಾಶ ಸಿಕ್ಕಿದೆ. ಇನ್ಶಾ ಅಲ್ಲಾ ತಾಲಾ ಪ್ರೀತಿಯ ಸಹೋದರರೇ, ನಾಳೆ ಕಯಾಮತ್ ದಿನದಲ್ಲಿ ನಾವು ಎಲ್ಲಾ ಜನರು ಅಲ್ಲಾಹನ ಕಡೆ ಉತ್ತರ ಕೊಡಬೇಕು. ಎಂತ ಉತ್ತರ? ಒಂದು ಮಸಜಿದ್ ಓಪನ್ ಆಗಿದ್ದರೆ ಈ ಮಸಜಿದ್ ಎಷ್ಟು ತಾಸು ಓಪನ್ ಇರುತ್ತದೆ, ಎಷ್ಟು ವರ್ಷ ತನಕ ಓಪನ್ ಇರುತ್ತದೆ, ಆ ಮಸಜಿದ್ ನಿಂದ ಸಿಗುವ ಪ್ರತಿಫಲ ಪುಣ್ಯಗಳೇನಿದೆ ಇಡೀ ಊರಿಗೆ ಸಿಕ್ಕತ್ತಂತೆ. ಇಡೀ ಊರಿಗೆ ಒಂದು ಊರಿನಲ್ಲಿ ಬೆಳಕು ಶಾಂತಿ ಸಿಗ್ಬೇಕಂದ್ರೆ ಮಸಜಿದ್ ನಿಂದನೆ ಸಿಗುದಂತೆ, ಮಸಜಿದ್ ನಿಂದನೆ ಅಂತೆ. ಅದೇ ಮಸಜಿದ್ ಏನಾದ್ರೆ ಬಂದ್ ಆಗಿದ್ರೆ ಇಡೀ ಊರಿನ ಜನರ ಮೇಲೆ ಶಾಪ. ಪ್ರೀತಿಯ ಸೋದರಿ, ಇಡೀ ಊರಿನ ಜನರ ಮೇಲೆ ಶಾಪ. ಅವ್ರ ಮೇಲೆ ಇವ್ರ ಮೇಲೆ ಅಷ್ಟೇ ಇಲ್ಲ, ಇಡೀ ಊರಿನ ಜನರ ಮೇಲೆ ಶಾಪ ಇರುತ್ತದೆ. ಅಲ್ಲಾಹು ಅಕ್ಬರ್. ನಾವು ಎಷ್ಟೋ ಬಹಳ ಜನರು ಒಳಗ್ ಕುಂತಿದೀವಿ, ಮಸೀದ್ ಬಂದಿದೆ, ಆದ್ರೆ ನಮ್ಮ ಮನೆಗಳ ಮೇಲೆ ದುಃಖ ಬರುತ್ತಿದೆ, ಕಷ್ಟ ಮೇಲೆ ಕಷ್ಟ ಬರಾಕ್ ಕುಂತಿದೆ. ಎಷ್ಟೋ ಜ್ವರಗಳ ಮೇಲೆ ಜ್ವರ ಕುಂತಿದೆ, ಅನಾರೋಗ್ಯ ಕುಂತಿದ್ರ ಜನರು, ಸ್ವಲ್ಪನೂ ಬರ್ಕತ್ತಿಲ್ಲ. ಕಾರಣ ಏಕೆ? ನಾವು ಅಂತ ಕೆಲಸ ಮಾಡಿದ್ದೇವೆ. ಇವತ್ತು ಅಲ್ಲಾಹನ ಶುಕ್ರ ಇದೆ, ಭಯ ಪಡ್ಕೊಂಡ್ ಜನರು ಹಿಂಸರು ಸರಿದ್ರು, ಆದ್ರೆ ಅಲ್ಲಾಹನ ಶುಕ್ರ ಇದೆ. ನಾನು ಕುರಾನ್ ಮೇಲೆ ಹೇಳಿದೆ, ಇನ್ನಮಾ ಯಅಮುರು ಮಸಾಜಿದಲ್ಲಾಹ್ ವಮನ್ ಅಲಿ, ಮತ್ತು ಕಯಾಮತ್ ದಿನ ಮೇಲೆ ಯಾರು ವಿಶ್ವಾಸ ಇಟ್ಕೊಂಡ್ರು ಅಂತ ಜನರೇ ಮಸೀದ್ ತುಂಬುತ್ತಾರೆ. ಇವತ್ತು ನಾವು ಮಸೀದ್ ನಲ್ಲಿ ಜಮಾ ಆಗಿದ್ದ ಕಾರಣ ಏಕೆಂದ್ರೆ ಅಲ್ಲಾಹನ ಪ್ರೀತಿನ ಜಮಾ ಆಗಿದ್ವಿ. ಪ್ರೀತಿಯ ಸಹೋದರರೇ, ಇನ್ಶಾ ಅಲ್ಲಾ ತಾಲಾ ರೀತಿ ಇದು ಒಂದು ಸಾರಿ ನಾವು ಮಸೀದ್ ನಲ್ಲಿ ಜಮಾ ಆಗಿ ನಾವು ನಮಾಜ್ ಮಾಡಕ್ ಕುಂತಿದೀವಿ. ಇದು ಬರೀ ಒಂದು ಸಮಯದ ನಮಾಜ್ ಆಗಿ ಆಗ್ಬಾರ್ದು. ಇನ್ಶಾ ಅಲ್ಲಾ ಒಂದು ಸಾರಿ ಕದಾ ತೆಗ್ದಿದೀವಿ, ಅಲ್ಲಾಹ್ಗಾಗಿ ನಮಾಜ್ ಮಾಡಿದ್ವಿ ಅಂದ್ರೆ ಕಯಾಮತ್ ತನಕ ಇದೇ ರೀತಿ ನಮಾಜ್ ನಡೆಯೋದು. ಆ ರೀತಿ ನಮ್ಮ ಒಳಗೆ ಯೋಗ್ಯತೆ ಇರ್ಬೇಕು, ಶಕ್ತಿ ಇರ್ಬೇಕು. ನಾವು ವಿಚಾರಣೆ ಮಾಡ್ಬೇಕು, ಏನ್ ಜಾಸ್ತಿ ದೊಡ್ಡವಾದ ಏನ್ ಕೆಲಸ ಇಡ್ರಿದು ನಾವು ಎಲ್ಲಾರು ಒಕ್ಕಟ್ಟಾಗಿ ವಿಚಾರಣೆ ಮಾಡಿ ಕೈ ಮೇಲೆ ಕೈ ಜೋಡಿಸ್ಕೊಂತ ಹೋಗಿ ನಾವು ಕೆಲಸ ಮಾಡಿದ್ರೆ ಹಾಗೆ ಆಗ್ತೈತಿ. ಈ ಮಸಜಿದ್ ಓಪನ್ ಇದ್ದರೆ ಬರೀ ನಮ್ಗೆ ಪ್ರತಿಫಲ, ನಮ್ಗಿಂತ ಜಾಸ್ತಿ ಈ ಮಸೀದ್ ಏನಿದೆ, ಮಸಜಿದ್ ಅಕ್ಕ ಪಕ್ಕದಲ್ಲಿ ಏನ್ ಮನೆಗಳಿದೆ, ಈ ಮಸೀದಿನಿಂದ ಆ ಜನರು ತನ್ನ ಮನೆಯೊಳಗೆ ಅತಿ ಜಾಸ್ತಿ ಪ್ರತಿಫಲ ಬರ್ಕತ್ಕೊಳಕ್ ಕುಂತಿದ್ದಾರೆ. ಮಸಜಿದ್ ನಲ್ಲಿ ಎನಿ ಟೈಮ್ ಬರ್ಕತ್ ಇಳ್ತಾ ಇರ್ತೈತಿ. ಅಲ್ಲಾಹನ ಪ್ರೀತಿ, ಅಲ್ಲಾಹನ ಬರ್ಕತ್ ಪ್ರತಿಫಲ ಇಳ್ತಾ ಇರ್ತೈತಿ. ಬರ್ಕತ್ವನ್ನು ಯಾರು ಮಸೀದ್ ಸಮೀಪ ಇದ್ದಾರೆ ಆ ಜನರಿಗೆ ಮಸಜಿದ್ನ ಸತ್ಕಿನಿಂದ ಆ ಜನರಿಗೆ ಪ್ರತಿಫಲ ಸಿಕ್ತೈತೆ. ಅಲ್ಲಾಹ್ ಅಕ್ಬರ್. ಮಸಜಿದ್ ಶಾಂತಿದು ಜಾಗ, ಮಸಜಿದ್ ಜಿಕ್ರಿನ ಜಾಗ, ಮಸಜಿದ್ ಅಲ್ಲಾಹನ ಪ್ರಾರ್ಥನೆ ಮಾಡೋದು ಜಾಗ, ಮಸಜಿದ್ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನೆನಪು ಮಾಡೋದು ಜಾಗ.
ನೀವು ಎನಿ ಟೈಮ್ ಎತ್ತಿಲ್ಲ, ಅಲ್ಹಮ್ದುಲಿಲ್ಲಾ ಹಜರತ್ ಇಲ್ಲ, ಯಾರು ಬುದ್ಧಿ ಬಂದ್ರೆ ಯಾರು ಕಲ್ದಿದಾರ, ಖಾಲಿ ಕುಂದ್ರಕ್ಕಿಂತ ನಮ್ಮ ಮಸೀದ್ ಸಮೀಪನೇ ಐತಿಪ್ಪ, ನಾನು ಬಂದು ಒಂದು ಸಮಯದ ನಮಾಜ್ ಮಾಡ್ತೀನಿ, ಒಂದು ಸಮಯದ ನಮಾಜ್ ಮಾಡ್ತೀನಿ. ಟೀಕೆ. ಈಗ ಅಲ್ಹಮ್ದುಲಿಲ್ಲಾ ಇಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಮನಿ ಇದೆ, 10 ಮನಿ 8 ಮನಿ 15 ಮನಿ ಎಷ್ಟರಾಗ್ಲಿ, ಅತಿ ಜಾಸ್ತಿ ಜವಾಬ್ದಾರಿ ಜಿಮ್ಮೆದಾರಿ ನಿಮ್ಮ ಜನರ ಮೇಲೆ ಇದೆ. ಮೊದಲು ನೀವು ತಿಳ್ಕೊರಿ. ಅಲ್ಲಾಹನ ಶುಕ್ರ ಇದೆ, ಇಷ್ಟು ವರ್ಷ ತನಕ ನೀವು ನೋಡಿದಿರ ಈ ರೀತಿ ಶುಕ್ರ ನಮಾಜ್ ಆಗಿತ್ತು ಇಲ್ಲೇ ನಮಾಜ್ ಇದಕ್ಕಿಂತ ಮುಂಚೆ ಆಗಿತ್ತು, ಆ ಮಸೀದ್ ಕಟ್ಟೋದು ಮುಂಚೆ ಆಗ್ತಿತ್ತು ಹೋಗ್ತಿತ್ತು ಅಲ್ಹಮ್ದುಲಿಲ್ಲಾ. ಅದು ಕಟ್ಟಿದ ನಂತರ ಸ್ವಲ್ಪ ದಿನ ನಡೀತು. ಈಗ ಅವಾಗಿಂದ ಮತ್ತು ಶುಕ್ರ ನಮಾಜ್ನಾಗಿಲ್ಲ, ನಡಕ ನಮಾಜ್ನಾಗಿಲ್ಲ. ಈಗ ನೋಡ್ರಿ ನಾವು ಎಲ್ಲಾರು ತುಂಬಿದೀವಿ, ಮಸೀದ್ ನಲ್ಲಿ ಕುಂತಿದೀವಿ, ಎಷ್ಟು ಚಲೋ ಕಾಣ ಕುಂತಿದ್ವಿ ಮಸೀದ್. ಇಲ್ಲಿ ಹೊಸದಾಗಿ ಬಂದಿದ್ವಿ ಅನ್ನೋದು ನಮ್ಗೆ ಕಾಣ ಕುಂತಿಲ್ಲ, ಹೊಸದಾಗಿ ಈಗ ನಾವು ಬಂದಿದ್ವಿ ಕಾಣ ಕುಂತಿಲ್ಲ. ಮಸ್ಜಿದ್ ಅಲ್ಹಮ್ದುಲಿಲ್ಲಾ ಮುಂಚೆನೆ ಚಾಲು ಇತ್ತು, ಈಗೇನೆ ಚಾಲು ಇದೆ, ಕಯಾಮತ್ ತನಕ ಇದೇ ಚಾಲು ಕಾಣ ಕುಂತಿದ್ದೆ. ನಮ್ಗೆ ಈ ರೀತಿ ದೃಶ್ಯ ಕಾಣ ಕುಂತಿದ್ದೆ ನಮ್ಮ ಮಸೀದ್. ನಾವು ಬಂದಿದ ನಂತರ ಇಲ್ಲಿ ನಾನು ನಿಜ ಹೇಳಿದ್ರೆ ಮಸೀದ್ ನಲ್ಲಿ ನಿಂತು ನಾವು ಈ ಫಸ್ಟ್ ಟೈಮ್ ನಾವು ತೆಗಿದ್ವಿ ಅಂತ ನನಗೆ ಕಾಣ ಕುಂತಿಲ್ಲ. ನಿಜ ಹೇಳಿದ್ರೆ ನಾನು ಕಾಣ ಕುಂತಿಲ್ಲ ನನ್ಗೆ ಇಲ್ಲಿ. ಅಲ್ಹಮ್ದುಲಿಲ್ಲಾ ಮೊದ್ಲಿಗಿಂದ ನಡೆಯಕ್ ಕುಂತಿರಬಹುದು ಈ ಮಸೀದ್ ನಲ್ಲಿ ನಮಾಜ್. ಮಸ್ಜಿದ್ ಆ ರೀತಿ ಇದೀರಿ, ನಾವು ನಮಾಜ್ ಮೇಲೆ ಮಾಡಿಲ್ಲ ಅಂದರೆ ಈ ಮಸ್ಜಿದ್ ಯಾವತ್ತು ಖಾಲಿ. ನಾವು ಏನ್ ಹೇಳ್ತೀವಿ, ಮಸೀದ್ ಖಾಲಿ ಇದೆ, ಮಸೀದ್ ಖಾಲಿ ಇದೆ, ಇದು ನಮ್ಮ ದೃಷ್ಟಿಯಿಂದ ನಾವು ಹೇಳಕ್ ಕುಂತಿದ್ವಿ. ಆದ್ರೆ ಮಸ್ಜಿದ್ ಅಲ್ಲಾಹನ ಪ್ರಾರ್ಥನೆ ಮಾಡೋದಕ್ಕೆ ಬರೀ ಜನರು ಅಷ್ಟೇ ಇಲ್ಲ, ಈ ಪ್ರಪಂಚದ ಎಲ್ಲಾ ಜೀವಿಗಳು ಇಲ್ಲಿ ತನಕ ಗಿಡದ ತಪ್ಪಗಳೇ ಅಲ್ಲಾಹನ ಜಿಕ್ರ್ ಮಾಡ್ತೈತಿ, ಅಲ್ಲಾಹನ ಪ್ರಾರ್ಥನೆ ಮಾಡ್ತೈತಿ. ಪ್ರಪಂಚದಲ್ಲಿ ಗಿಡದ ತಪ್ಪಗಳನ್ನೇ ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ದಂತೆ. ನಾವ್ ಹೇಳಿದ್ರೆ ಮಸೀದ್ ಖಾಲಿ ಇದೆ, ಮಸೀದ್ ಖಾಲಿ ಇಲ್ಲ, ಇದು ನಮ್ಮ ಹಕ್ಕೊತ್ತು ತುಂಬೋದು. ಆದ್ರೆ ನಾವು ಸುಸ್ತಿ ನಿರ್ಲಕ್ಷ್ಯ ಆಗಿ ನಾವು ಮಸೀದ್ ದೂರ ಆಗಿದ್ದೀವಿ. ನಾವು ದೂರ ಆಗಿದ್ರೇನೆ ಈ ಮಸೀದ್ ನಲ್ಲಿ ಜಿನ್ನಾತುಗಳು ಮತ್ತು ಫರಿಷ್ಠಗಳು ಪ್ರಾರ್ಥನೆ ಮಾಡಕ್ ಕುಂತಿದ್ದಾರೆ. ಕಂಟಿನ್ಯೂ ಇದೆ, ಅವ್ರದ್ದು ಪ್ರಾರ್ಥನೆಗಳು ಕಂಟಿನ್ಯೂ ಇದೆ, ಅವ್ರು ನಮಾಜ್ ಬಿಟ್ಟಿಲ್ಲ. ಆದರೆ ಪ್ರಶ್ನೆ ಅವ್ರಿಗಿಲ್ಲ, ಪ್ರಶ್ನೆ ನಮ್ಗಿದೆ. ಕಯಾಮತ್ ದಿನದಲ್ಲಿ ನಮ್ಗೆ ಪ್ರಶ್ನೆ ಇದೆ, ಏಕೆ ನಮಾಜಿನ ದೂರ ಆಗಿದ್ರಿ, ಏಕೆ ಮಸೀದ್ ಬಂದ್ ಮಾಡಿದ್ರಿ, ಏಕೆ ಮಸೀದ್ನ ದೂರ ಆಗಿದ್ರಿ, ನೀವು ಮಸಜಿದ್ನ ದೂರ ಆಗೋದ್ ಕಾರಣ ಏಕೆ, ಉದ್ದೇಶ ಏನಿತ್ತು, ಏನು ಉತ್ತರ ಕೊಡಿದ್ರೆ ಕಯಾಮತ್ ದಿನದಲ್ಲಿ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾ ಬಿಟ್ಟು ಮದೀನಾಗೆ ಬಂದಿದ ನಂತರ ಮನೆ ಇದ್ದಿದ್ದಿಲ್ಲ. ಅವರು ಫಸ್ಟ್ ಮದೀನಾಗೆ ಬಂದಿದ ನಂತರ ತನ್ನ ಮನಿಯನ್ನು ಕಟ್ಟಿಲ್ಲ, ಅವರು ಮನಿಯನ್ನು ಕಟ್ಟಿಲ್ಲ. ಮದೀನಾನಲ್ಲಿ ಏನ್ ಸೃಷ್ಟಿ ಮಾಡಿದ್ರು, ಮೊದಲಿಗೆ ಮಸಜಿದ್ ಕಟ್ಟಿದ್ರು, ಮಸಜಿದ್ ನಬವಿ ಮದೀನಾ ಶರೀಫ್ ಅನ್ನು ಕಟ್ಟಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸಜಿದ್ ಕಟ್ಟಿದ್ರು. ಏಕೆಂದ್ರೆ ಮುಖ್ಯ ಏನಿದೆ, ಪ್ರಾರ್ಥನೆದು ಜಗ, ನಮಾಜಿನ ಜಗ. ಎಲ್ಲ ಮನಿಗಿಂತ ಜಾಸ್ತಿ ಅವರು ತನ್ನ ಇರೋದು ಆರಾಮ್ ಮಾಡೋದು ಜಗತ್ತಿಗಿಂತ ಜಾಸ್ತಿ ಮಸ್ಜಿದ್ ಬಗ್ಗೆ ವಿಚಾರ ಮಾಡಿದ್ರು. ಮಸಜಿದಿನ ಬಗ್ಗೆ. ಅಲ್ಲಾಹು ಅಕ್ಬರ್. ಮತ್ತು ನಮಾಜ್ ನಾವು ಸುಸ್ತಿ ಮಾಡಬಾರ್ದು, ನಮಾಜ್ ದೂರ ಆಗಬಾರ್ದು. ಪ್ರೀತಿಯ